ನಮಸ್ತೆ ಎಲ್ಲರಿಗೂ. ಇವತ್ತು 29 ಜಾನ್ವರಿ. ಇವತ್ತು ಶಾರ್ವರಿ ಬರ್ತ್ಡೇ. ಸೊ ಅದಕ್ಕೆ ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ಆಂಜನೇಯ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನ. ಅದಕ್ಕೆ ಅಲ್ಲಿ ಹೋಗಿ ನಿಮಗೆ ಸಿಗ್ತೀನಿ. ಸಂಜೆಯಾಗಿ ಹೋಗ್ಬಿಟ್ಟಿದೆ, ಬೆಳಗ್ಗೆಯಿಂದ ಸ್ಕೂಲ್ ಆಯಿತು. ಈಗ ನಾವು ನೆಕ್ಸ್ಟ್ ಪಯಣ ಎಲ್ಲಿ ಅಂತ ನೀವು ನೋಡಿ. ಹಲೋ ಗಾಯ್ಸ್, ಇವತ್ತು 29 ಜಾನ್ವರಿ. ಏನು ಸ್ಪೆಷಲ್ ಅಂದರೆ ಇವತ್ತು ನನ್ನ ಬರ್ತಡೇ. ನೋಡಿ ಇವತ್ತು ಏಕಾದಶಿ, ಅದಕ್ಕೆ ಅಲಂಕಾರ ಮಾಡಲಿಲ್ಲ. ಗುರುವಾರ. ಇವಾಗ ಶಾರ್ವರಿ ಗಾಡಿ ಹೊಡಿತಾಳೆ, ಗಾಡಿ ಓಡಿಸ್ತಾಳೆ ಈಗ ನೋಡಿ. ಈಗ ಇವತ್ತು ಅವಳು 18 ಇಯರ್ ಓಲ್ಡ್ ಆದ್ಲು. ನಾವು ದೇವಸ್ಥಾನದಿಂದ ಬಂದಾಯ್ತೀಗ. ಅಲ್ಲ ಶಾರ್ವರಿ, ಚೆನ್ನಾಗಿ ನಮಸ್ಕಾರ ಮಾಡ್ದೆ ದೇವ್ರಿಗೆ. ಏನು ಕೇಳ್ಕೊಂಡೆ? ವಿದ್ಯಾ, ಬುದ್ಧಿ, ಐಷಾ, ಆರೋಗ್ಯ ಕೇಳ್ಕೊಂಡ. ಸೊ ಈಗ ನೆಕ್ಸ್ಟ್ ಅವ್ರ ಅಪ್ಪ ಅವಳಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಅವಳ ಬರ್ಡೇಗೆ. ಕೇಕ್ ಕಟಿಂಗ್ ಎಲ್ಲ ಇನ್ನೊಂದು ದಿನ, ಯಾಕಂದರೆ ಅವ್ಳ ಫ್ರೆಂಡ್ಸ್ ಎಲ್ಲ ಇವತ್ತು ಬ್ಯುಸಿ ಇದ್ದಾರೆ. ಥರ್ಸ್ಡೇ ಇವತ್ತು. ಸೊ ಸಂಡೇ ಇಟ್ಕೊಂಡಿದ್ದೀವಿ ಕೇಕ್ ಕಟಿಂಗ್ ಎಲ್ಲ. ಅದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವಳಿಗೆ ಅವರಪ್ಪ ಅಂತ ನೋಡೋಣ. ಓಕೆನಾ ಶಾರ್ವರಿ? ಓಕೆ. ಸೊ ಈಗ ನಾವು ಬಂದಿದ್ದು ಡೆಕ್ಯಾಥ್ಲಾನ್ಗೆ. ಶಾರ್ವರಿ, ಏನು ಸರ್ಪ್ರೈಸ್ ಇರ್ಬೋದಿಲ್ಲಿ? ವಾಸುಗೆ ಏನು ಸರ್ಪ್ರೈಸ್ ಕೊಡ್ತಾ ಇದೆಯಾ ಗೊತ್ತಿಲ್ವಾ? ಅವಳೇ ಚೂಸ್ ಮಾಡಲಾ? ನೀನು ಚೂಸ್ ಮಾಡ್ತೀಯಾ? ಆಯಿತು, ನೋಡೋಣ. ಸೊ ಲೆಟ್ಸ್ ಗೋ ಇನ್. ಈಗ ನಾವು ಏನಾದರೂ ಒಂದು ಸ್ಕೇಟ್ಸ್ ಇಲ್ಲ ಸ್ಕೇಟ್ ಬೋರ್ಡ್ ತೊಗೊಳ್ಳೋಣ ಅಂತ ಶಾರ್ವರಿಗೆ. ಓ ಕೈಯಲ್ಲಿ ಶಾರ್ವರಿ, ಅವಳಿಗೆ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಡಿಸೈಡ್ ಮಾಡಿದ್ವಿ ಸ್ಕೇಟ್ಸ್ ತೊಗೊಳ್ಳೋಣ ಅಂತ. ಯಾಕಂದರೆ ಮನೆ ಹತ್ರ ಅವಳೊಂದು ಫ್ರೆಂಡ್ ಇದ್ದಾಳೆ, ಅವಳು ಸ್ಕೇಟ್ಸ್ ಮಾಡ್ತಾ ಇರ್ತಾಳೆ, ಅವಳಿಗೆ ತುಂಬ ಇಷ್ಟ. ಸೊ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ನನಗೂ ಸ್ಕೇಟ್ ಮಾಡೋಕ್ಕೆ ಬರಲ್ಲ, ನಮ್ಮ ಹಸ್ಬೆಂಡ್ಗೂ ಬರಲ್ಲ. ಆದರೂ ನಾವು ಟ್ರೈ ಮಾಡೋಣ ಅಂತ ಅವಳಿಗೆ ಇಷ್ಟು ಟ್ರೈ ಮಾಡಿಸಿದ್ವಿ. ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ನಾವು ಟ್ರೈ ಮಾಡಿದ್ವಿ. ನಾನು ಅವಳಿಗೆ ಹಿಡ್ಕೊಂಡು ಟ್ರೈ ಮಾಡಿಸ್ದೆ, ನಮ್ಮ ಮನೆಯವರು ಟ್ರೈ ಮಾಡಿಸಿದ್ರು. ಆದರೂ ಅದು ಅವಳಿಗೆ ಬ್ಯಾಲೆನ್ಸ್ ಸಿಗಲ್ಲ. ಅದು ಆ್ಯಕ್ಚುಲಿ ಕ್ಲಾಸಸ್ಗೆ ಹೋಗಬೇಕು, ಆದರೆ ನಮ್ಮ ಮನೆ ಹತ್ರ ಎಲ್ಲೂ ಕ್ಲಾಸಸ್ ಇಲ್ಲ. ಕ್ಲಾಸಸ್ ಬರಬೇಕಂದ್ರೆ ಮತ್ತೆ ಡೆಕ್ಯಾಥ್ಲಾನ್ಗೆ ಬರಬೇಕು. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಅಪ್ ಆ್ಯಂಡ್ ಡೌನ್, 1 ಅವರ್ ಆಗುತ್ತೆ. ಸೊ ಬೇಡ ಅಂತ ಸ್ಕಿಪ್ ಮಾಡಿದ್ವಿ. ಸ್ಟಂಪ್, ವಿಕೆಟ್ಸ್. ಶಾರ್ವರಿ, ನಿಂಗೆ ಸ್ಕೇಟ್ಸ್ ಬೇಡವಾ? ಬೇಡವಾ? ಸೊ ಶಾರ್ವರಿಗೆ ಸ್ಕೇಟ್ಸ್ ಈಗ ಬೇಡ ಅಂತ. ನೆಕ್ಸ್ಟ್ ಅವಳು ಏನು ತಗೋತಾಳೆ ಅಂತ ನೋಡೋಣ. ಓಕೆ, ಪುಲ್ ಅಪ್ ಬಾರ್ ನೋಡ್ತಾ ಇದ್ದೀವಿ. ಸೊ ಸಿಕ್ಕರೆ ನೋಡೋಣ. ಸೊ ಫೈನಲಿ ಅವಳೇ ಚೂಸ್ ಮಾಡಿಬಿಟ್ಲು ಪುಲ್ ಅಪ್ ಬಾರ್ ಅಂತ. ಅದನ್ನು ನಾನು ರೆಕಾರ್ಡ್ ಮಾಡಲಿಲ್ಲ, ಯಾಕಂದರೆ ನಾನು ಎಂಪ್ಲಾಯ್ ಜೊತೆ ಮಾತಾಡ್ತಾ ಇದ್ದೆ ಅದನ್ನು ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಅವಳಿಗೆ ಶೂಸ್ ತೊಗೊಳ್ಳೋಣ ಅಂತ. ಈಗ ಪುಲ್ ಅಪ್ ಬಾರನ್ನು ತೊಗೊಂಡಿದ್ದಾಯಿತು. ಈಗ ಅವಳಿಗೆ ಶೂಸನ್ನು ನೋಡ್ತಾ ಇದ್ದೀವಿ. ವೆರೈಟಿ ಕಲರ್ಫುಲ್ ಶೂಸ್ ಇದೆ ನೋಡಿ. ಸೊ ಡೆಕ್ಯಾಥ್ಲಾನಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಮಕ್ಕಳಿಗೆ ಡ್ರೆಸ್, ಬಟ್ಟೆ ಕೊಡಿಸೋ ಬದಲಿಗೆ ಇಂತಹ ಯೂಸ್ಫುಲ್ ಥಿಂಗ್ಸನ್ನು ಕೊಟ್ಟರೆ ಅವರು ಆ್ಯಕ್ಟಿವ್ ಆಗಿರ್ತಾರೆ, ಬ್ಯುಸಿಯಾಗಿರ್ತಾರೆ,
ಸ್ಕ್ರೀನ್ ಸರಿ ಟೈಮ್ ಹಾಕಿ ಓಡಿ ನೋಡು ಕಂಫರ್ಟಬಲ್ ಇದೆಯಾ ಅಂತ. ಕಂಫರ್ಟಬಲಾ? ಕಂಫರ್ಟಬಲಾ? ಓಕೆನಾ? ಸೊ ನೀವು ಇದನ್ನು ಖಂಡಿತವಾಗ್ಲೂ ಕನ್ಸಿಡರ್ ಮಾಡಬೇಕು. ಫೈನಲಿ 3 ಸಾಮಾನನ್ನು ತೊಗೊಂಡಾಯಿತು ಡೆಕಾಥ್ಲಾನಿಂದ. ಒಂದು ಈ ಕ್ಯಾಪ್, 1 2 ಶೂಸ್ ಹಾಕ್ಯಾರ, ಆಮೇಲೊಂದು ಪುಲ್ಲಪ್ಪ. ಹ್ಯಾಪಿನಾ ಶಾರ್ವರಿ ಬರ್ತ್ಡೇ ಗಿಫ್ಟು. ಅವಳು ತುಂಬ ಖುಷಿಯಾಗಿದ್ಲು, ಯಾಕಂದರೆ ಅವಳಿಗೆ ಬಟ್ಟೆಗಿಂತ ಇಂಥ ಆಟದ್ದು ಏನಾದರೂ ಸಾಮಾನು ಕೊಟ್ಟರೆ ಅವಳು ತುಂಬ ಖುಷಿ ಇರ್ತಾಳೆ. A few moments later. ಈಗಷ್ಟೇ ನಾವು ಡೆಕಾಥ್ಲಾನಿಂದ ಮನೆಗೆ ರೀಚ್ ಆಗಿಲ್ಲ, ಏನು ಆನ್ ದ ವೇ ನಮಗೆ ಹೋಟೆಲ್ ಕಾಣ್ತು. ಲೇಟ್ ಆಗೋಗಿದೆ, ಶಾರ್ವರಿಗೂ ಹಸಿವಾಗಿದೆ. ಅದಕ್ಕೆ ಏನು ತಿಂತೀಯ ಶಾರ್ವರಿ? ನೂಡಲ್ಸ್. ಖುಷಿ ಆಯ್ತಾ ಶಾರ್ವರಿ? ಚೆನ್ನಾಗಿದ್ಯಾ? ಚೆನ್ನಾಗಿದೆಯಾ ವಾಸುಕಿ? ನೆಕ್ಸ್ಟ್ ಸೂಪ್ ಆರ್ಡರ್ ಮಾಡಿದ್ದೀವಿ. ಸ್ಪೈಸಿ ಆಗಿದೆ, ಮ್ಯಾಂಚೋ ಸೂಪ್. ಹೆಂಗಿದೆ ಶಾರ್ವರಿ ಸೂಪು? ಇತ್ತಿನ ನೋಡು, ಪೆಪ್ಪರ್ ಡ್ರೈ, ಮಶ್ರೂಮ್ ಪೆಪ್ಪರ್ ಡ್ರೈ. ವಾಸುಕಿ ತಿಂತ ಇದ್ದಾರೆ, ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿ ಇದೆಯಲ್ಲ. ಸೊ ನೆಕ್ಸ್ಟ್ ದಿನ ಬೆಳಗ್ಗೆ ಆ ಪುಲ್ಲಬ್ಬಾರನ ಇನ್ಸ್ಟಾಲ್ ಮಾಡಿಬಿಟ್ವಿ. ಅದ್ರ ಮೇಲೇ ನೇತಾಡ್ತಾ ಇರ್ತಾಳೆ. ಇವಾಗ ನೋಡಿದ್ರು, ಈಗ ಹೋಗೋದು ಬರೋದು ನೇತಾಡೋದು. ಸೊ ಐ ಥಿಂಕ್ ದಿಸ್ ಇಸ್ ಅ ಬೆಸ್ಟ್ ಗಿಫ್ಟ್ ವಿ ಹ್ಯಾವ್ ಗಿವನ್ ಹರ್ ಟಿಲ್ ನಾವು. ಲಾಸ್ಟ್ ಇಯರ್ ವಾಸುಕಿ ಸೈಕಲ್ ಕೊಡಿಸಿದ್ದ ಅವಳಿಗೆ, ಸೊ ಅದು ಅವಳಿಗೆ ತುಂಬ ಇಷ್ಟ ಆಗಿತ್ತು. ಸೊ ಈ ಇಯರ್ ಈ ಪುಲ್ಲಬ್ಬಾರನ್ನ ಕೊಡಿಸಿದ್ದಾನೆ. ಸೊ 2 ದಿನ ಬಿಟ್ಟು ನಾವು ಶಾರ್ವರಿದು ಬರ್ಡೇ ಸೆಲೆಬ್ರೇಷನ್ ಅವ್ರ ಫ್ರೆಂಡ್ಸ್ ಜೊತೆ ಇಟ್ಕೊಂಡಿದ್ವಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬ ಕಮ್ಮಿನೇ ಜನ ಬಂದರು. ಸೊ ಬಂದ ತಕ್ಷಣ ಒಂದು ಸ್ವಲ್ಪ ಗೇಮ್ಸ್ ಆಟ ಆಡಿಸ್ದೆ. ಸೊ ಪಿಚ್ ಆದ ತಕ್ಷಣ ಬಾಲ್ ಕ್ಲಾಪ್ ಹೊಡಿಬೇಕು, ಪಿಚ್ ಆಗಿಲ್ಲ ಅಂದರೆ ಹೊಡಿಬಾರ್ದು, ಪಿಚ್ ಆಗಲಾರ್ದಾಗ ಹೊಡೆದ್ರೆ ಔಟು ಅಂತ. ಮಕ್ಕಳು ಫುಲ್ ಫನ್ ಮಸ್ತಿ ಮೂಡಲ್ಲಿದ್ದರು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಕ್ಕಳನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಸೊ ಸ್ವಲ್ಪ ಬ್ಯುಸಿ ಇಟ್ಟರೆ ಅವರು ತರಲೆ ಮಾಡ್ತಾ ಇರಲ್ಲ. ವಿನ್ನರ್ಸ್ಗೆ ಒಂದು ಚಿಕ್ಕ ಪ್ರೈಸನ್ನು ಇಟ್ಟಿದ್ವಿ. ಸೊ ವಿನ್ ಆದರೆ ಅವರಿಗೆ ಪ್ರೈಸನ್ನು. ಸೊ ಮಕ್ಕಳಿಗೆ ಹೇಳಿಟ್ಟಿದ್ದೆ, ನೀವು ತಪ್ಪಾಗಿ ಕ್ಲಾಪ್ ಹೊಡೆದ್ರೆ ನೀವೇ ಆನೆಸ್ಟಾಗಿ ನೀವು ಹೊರಗಡೆ ಹೋಗಬೇಕು ಅಂತ. ಸೊ ಮಕ್ಕಳು ತುಂಬ ಆನೆಸ್ಟ್ ಆಗಿದ್ದರು, ತಮ್ಮ ತಾವೇ ಔಟಾಗಿ ಹೊರಗಡೆ ಹೋಗ್ತಾಯಿದ್ರು. ಔಟ್ ಆದ ತಕ್ಷಣ ಪುಲ್ಲಬ್ಬಾರಲ್ಲಿ ಜೋತಾಡೋದು, ಇಲ್ಲ ಗದ್ದಲ ಮಾಡೋದು, ಮತ್ತು ಅದೇ ಸ್ಟಾರ್ಟ್ ಮಾಡ್ತಾಯಿದ್ರು. ನಿಮ್ಮ ಮನೆಯಲ್ಲಿ ಬರ್ಡೇ ಪಾರ್ಟಿ ಇದ್ದರೆ, ಇಲ್ಲ ಕಿಟಿ ಪಾರ್ಟಿ ಇದ್ದರೆ ಈ ಗೇಮನ್ನು ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡಬೇಕು. ಫನ್ ಇರುತ್ತೆ. ತುಂಬ ಏನು ಸಾಮಾನು ಬೇಕಿಲ್ಲ, ಬರೀ ಒಂದು ಬಾಲ್ ಇದ್ದರೆ ಸಾಕು, ಅಥವಾ ಜನ ಬೇಕು. ನೋಡಿ ಯಾರು ವಿನ್ ಆಗ್ತಾರೆ ಅಂತ. ಇನ್ನು ಬರ್ಡೇ ಗರ್ಲು ಗೇಮಲ್ಲಿದ್ದಾಳೆ. ಸೊ ಲೆಟ್ಸ್ ಸಿ ಇಫ್ ಶಿ ವಿನ್ಸ್. ಇವರಿಬ್ಬರಲ್ಲಿ ಯಾರೂ ಔಟ್ ಆಗೋದು ಹೆಸರೇ ತೊಗೋತಾ ಇರಲಿಲ್ಲ. ಸೊ ನಾನು ಡಿಸೈಡ್ ಮಾಡಿದೆ ಇಬ್ಬರು ಕೊಡೋಣ ಅಂತ. ಅದರ ಲಾಸ್ಟಿಗೆ ಶಾರ್ವರಿನೇ ವಿನ್ ಆದ್ಲು. ಸೊ ಇದು ಸಿಂಪಲ್ ಗೇಮ್. ಕಪ್ ಅಂದಾಗ ಎತ್ಕೋಬೇಕು. ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಫಸ್ಟ್ ಟ್ರಯಲ್ ರೌಂಡನ್ನು ಮಾಡಿಸ್ದೆ. ಈಗ ಯಾರಿಗೆ ಕಪ್ ಸಿಗುತ್ತೆ ಅವರು ನೆಕ್ಸ್ಟ್ ರೌಂಡಿಗೆ ಕಂಟಿನ್ಯೂ ಆಗ್ತಾರೆ.
ಯಾರಿಗೆ ಕಪ್ ಸಿಗಲ್ಲ ಅವರು ಎಕ್ಸಿಟ್ ಮಾಡಬೇಕು ಗೇಮಿಂದ. ನನಗಂತೂ ಸಂಭಾಳಿಸ್ಲಿಕ್ಕೆ ಆಗಲಿಲ್ಲ ಈ ಮಕ್ಕಳಿಗೆ. ಆ ಟೀಚರ್ಸ್ ಹೆಂಗಾದರೂ ಸಂಭಾಳಿಸ್ತಾರೋ ಗೊತ್ತಿಲ್ಲ, ಆದರೆ ತುಂಬ ಮಜಾ ಬಂತು ನನಗೂ ಸಹ. ಗೇಮಲ್ಲಿ ಒಬ್ಬರು ಕಮ್ಮಿ ಬೀಳ್ತಾ ಇದ್ರು, ಅದಕ್ಕೆ ನಾನು ಜಾಯ್ನ್ ಆಗಿಬಿಟ್ಟೆ. ಡೆಫಿನೆಟ್ಲಿ ಈ ಮಕ್ಕಳ ಜೊತೆ ನನಗೆ ಇರಲಿಕ್ಕೆ ಆಗಲಿಲ್ಲ, ಸೊ ಪರವಾಗಿಲ್ಲ. ಸೊ ಇದು ಫೈನಲ್ ರೌಂಡ್ ಆಗಿತ್ತು. ಇಬ್ಬರು ಚಿಕ್ಕ ಮಕ್ಕಳು ಪಾರ್ಟಿಸಿಪೆಂಟ್ ಆಗಿದ್ರು. ಸೊ ನೋಡೋಣ ಯಾರು ಗೆಲ್ಲಾರಂತ. ಸೊ ಗೇಮ್ಸ್ ಆಟಾಡ್ತಾ ಸಂಜೆ ಕೇಕ್ ಕಟ್ಟಿಂಗ್ ಟೈಮ್ ಆಯಿತು. ಅದಕ್ಕೆ ಕೇಕ್ ಕಟ್ ಮಾಡಿದ್ವಿ. ಸೊ ಮಕ್ಕಳು ಗಿಫ್ಟ್ಸ್ ಕೊಟ್ಟರು. ಅದಾದಮೇಲೆ ಶಾರ್ವರಿನೂ ರಿಟರ್ನ್ ಗಿಫ್ಟ್ ಕೊಟ್ಟಳು. ಮಕ್ಕಳು ತಿಂಡಿ ತಿಂದು ಕೇಕ್ ತಿಂದು ಹೊರಟ್ರು. ಆದರೆ ನಾನು ಅದರದ್ದು ವೀಡಿಯೋ ಕ್ಲಿಪ್ಪಿಂಗ್ಸೇ ತೊಗೊಳ್ಳಿಲ್ಲ, ನಾನು ಬ್ಯುಸಿ ಆಗಿಬಿಟ್ಟೆ. ಸಮೋಸ, ಕೇಕ್, ಮಸಾಲ ಟೋಸ್ಟ್ ಮತ್ತು ಹಾಟ್ ಚಾಕ್ಲೇಟ್ ಮನೇಲಿ ಮಾಡಿದ್ದೆ. ಸೊ ಮಕ್ಕಳು ತಿಂದು ಎಂಜಾಯ್ ಮಾಡಿದ್ರು. ಶಾರ್ಟ್ಸಲ್ಲಿ ಹಾಕ್ತೀನಿ ರಿಟರ್ನ್ ಗಿಫ್ಟ್ ಏನು ಕೊಟ್ಲಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.